ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಯಾವುದೀಗ ತತ್ವ ಸಮನ್ವಯ ಇನ್ನು ಬಂದಿಲ್ಲ, ಮುಗುದಿಲ್ಲ, ಅಲ್ಲಿ ಆಯ್ತದ. ರೇತೋ ಧಾತುರ್ ವಟಗಣಿಕ ಇತಿ ಮೋಕ್ಷ ಧರ್ಮ ವಚನಾತ್ ನ ನಾಸ್ತಿಕ್ಯವಾದೋ ಯುಜ್ಯತೆ ದರ್ಶನಾಚ್ಯ ತಪಾದಿ ಫಲಸ್ಯ. ಇನ್ನೊಂದು ಕಾರಣ ಕೊಟ್ಟರು. ಫಲ ತಪಸ್ಸು ಮೊದಲಾದವುಗಳ ಫಲ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ದರಿಂದ ಇವತ್ತು ಅನುಭವಕ್ಕೆ ಬಂತವ್ರು ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದೆ. ಡಾಕ್ಟರ್ ಹೇಳಿದ್ರು ಸಾಧ್ಯನೇ ಅಂತ ಹೇಳ್ಬಿಟ್ಟಿದ್ದಾರೆ. ಸೇವೆ ಹೋದ ಆಗೋಯ್ತು ಕೆಲಸ, ಒಪ್ಕೋತಾನೆ ಅವ್ರು. ಆಶ್ಚರ್ಯ. ಈಗ ನಾವೇ ಟೆಸ್ಟ್ ಮಾಡಿದ್ದೀವಿ ಫಸ್ಟ್ ಏನಂತ ರೋಗ, ಆಮೇಲೆ ನೋಡ್ತಾನೆ ರೋಗ ಇಲ್ಲ ಅದ್ರೊಳಗೆ. ಆ ರೀತಿ ಎಷ್ಟೋ ಹಿಡಿದವರಿದ್ದಾರೆ. ಏಕಾಶಿ ಉಪವಾಸ ಎಲ್ಲ ಮಾಡಿದ ಮೇಲೆ ಎಷ್ಟೋ ಜನ ವಾಸಿಯಾಗಿಬಿಟ್ಟು ಈ ಮೊದಲು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಕ್ಯಾನ್ಸರ್ ಇದೆ ಅಂತೇಳಿ, ಆಮೇಲೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಕಾರಣ ಅವ್ರಿಗೆ ಗೊತ್ತಿಲ್ಲ, ಅದು ಇಲ್ಲ ಈಗ ಅಷ್ಟೇ. ಈಗ ಬಟ್ ಅವ್ರಿಗೆ ಗೊತ್ತು ಔಷಧಿಯಲ್ಲಿ ಮೊದಲೇ ಔಷಧಿ ವಾಸಿ ಆಗಲ್ಲ ಹೇಳ್ಬಿಟ್ಟಿದ್ದಾನು, ಇದರಿಂದ ವಾಸಿ ಆಗಿದೆ. ಅದು ಒಪ್ಲೇಬೇಕಾಗ ಅಂಥವ್ರು ಬೇಕಾದ್ರೆ ಸಿಗ್ತಾರೆ. ನಮ್ಮ ಅನುಭವಕ್ಕೂ ಬರೋದು. ಯಾವ್ದ? ಹಾಂ ಹೌದು, ಮಾಡ್ತಾ ಎಷ್ಟೋ ಜನಕ್ಕೆ ವಾಸಿ ಆಗಿದೆ. ಫುಲ್ ಇದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಋಗ್ಯಜುಸ್ಸಾಮಾಥರ್ವಾಚ್ಯ. ಇನ್ನು ಹಾಗೆ ಶಾಸ್ತ್ರಗಳು ಯಾವುದು? ತುಂಬ ಶಾಸ್ತ್ರವೇನಿತ್ತು ಅಂತ ಹೇಳಿದ್ರಲ್ಲ, ಯಾವ ಶಾಸ್ತ್ರ ನೋಡ್ತೀರಿ ಅಂದರೆ ಬುಕ್ ಓದೋರು ಟೆಕ್ಸ್ಟ್ ಬುಕ್ ಅಂದರೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಅಂತ ಅರ್ಥ. ಇವತ್ತು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಯಾವುದು? ನಮ್ಮ ಅಧ್ಯಾತ್ಮ ವಿದ್ಯೆಗೆ ಕೃಷ್ಣ ಹೇಳಿದ್ದೇನಂತ ಹೇಳಿದ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ. ಶಾಸ್ತ್ರ ಪ್ರಮಾಣ ಅಂತ ಅಷ್ಟೇ ಹೇಳಿಬಿಟ್ಟ. ಅದು ಯಾವ ಶಾಸ್ತ್ರ ಅಂತ ಎಲ್ಲಿ ಹೇಳಿದ್ದಾನೆ? ಅಲ್ಲ, ಅಲ್ಲೇ ಹೇಳ್ತಾನೆ. ಅದೇನಂತ ಹೇಳ್ತಾನೆ ಕೃಷ್ಣ? ವೇದಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ಅವೆಲ್ಲ ಪ್ರಮಾಣ ಅಂತ ಹೇಳ್ಬಿಟ್ಟಲ್ಲ, ಹೌದು ಶಾಸ್ತ್ರ ಅಂತ. ಅಲ್ಲಿ ಹೇಳಿಲ್ಲ ಅರ್ಥ. ಅದೇ ಬುದ್ಧ ಹೇಳ್ತಾನಲ್ಲ. ಗೊತ್ತಾಯ್ತಾ? ಇದು 14 15 ಋಗ್ಯಜಸ್, ಅದು 16 15. ಋಗ್ಯಜಸ್ಸಾಮಾಥರ್ವಾಚ್ಯ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಭಾರತ, ಪಂಚರಾತ್ರ, ಮೂಲ ರಾಮಾಯಣ. ಎಷ್ಟಾಯಿತು? 7 4 ವೇದಗಳು, 3 ಇವು. ಶಾಸ್ತ್ರಮಿತ್ಯವಿದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಈಗ ಭಗವದ್ಗೀತೆಗೆ ಅರ್ಥ. ಈಗ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಕೊಟ್ಟು ಮಾಡ್ಬೇಕೀಗ. ಇದು ಶಾಸ್ತ್ರ. ಇದರಲ್ಲಿ ಕೆಲವು ಯಾವುದೋ ಶಾಸ್ತ್ರ, ನಮ್ಮ ಶಾಸ್ತ್ರ ನಿಮ್ಮ ಶಾಸ್ತ್ರ ಅಂತಿಲ್ಲ. ಟೆಕ್ಸ್ಟ್ ಬುಕ್ ಅಂದರೆ ಪ್ರಿಸ್ಕ್ರೈಬ್ ಮಾಡಿದ್ದು ನಾವು ಮಾಡಿದ್ದಾರೆ, ಯೂನಿವರ್ಸಿಟಿ ಮಾಡಿರೋದಷ್ಟೇ. ಯಚ್ಚಾನುಕೂಲಮೇತಶ್ಚ ತತ್ವಶಾಸ್ತ್ರಂ ಪ್ರಕೀರ್ತಿತಂ. ಇದಕ್ಕೆ ಅನುಕೂಲ ಅದು ಯಾವುದಿದೆ ಅದೆಲ್ಲ ಏನದು? ಅದು ಶಾಸ್ತ್ರನೇ. ಅಥೋನ್ಯೋನ್ಯ ಗ್ರಂಥ ವಿಸ್ತಾರೋ ನೈವ ಶಾಸ್ತ್ರಂ ಕುವರ್ಪತತ್. ಅದು ಬಿಟ್ಟುಬಿಟ್ರೆ ಎಷ್ಟು ಗ್ರಂಥ ವಿಸ್ತಾರ ಅಂದ್ರೇನು? ಎಷ್ಟೇ ಗ್ರಂಥ ಕೊಟ್ಟರು ಕೂಡ ಏನೆಲ್ಲ ಶಾಸ್ತ್ರ ಅಂತ ಕರೆಯೋದಿಲ್ಲ. ಶಾಸ್ತ್ರ ಅಂತ ಇದಕ್ಕೆ ಮಾತ್ರ ಶಾಸ್ತ್ರ ಅಂತಾರೆ, ಬೇರೆ ಅಲ್ಲ. ಅದಕ್ಕೆ ಹೇಳಿದ್ರಿ ಈಗ ಮನೆ ನಿಂದು ಅಂತ ಹೇಳೋದಕ್ಕೆ ಆಧಾರ ಯಾವುದು? ಒಂದು ಇನ್ನೇನು ಹೇಳಿದ್ರು ಒಪ್ಪಲ್ಲ. ಬೇಕಾದ್ರೆ ನಾಳೆ ತರ್ತೇನೆ ವೇಟ್ ಫಾರ್ ದಟ್. ಗೊತ್ತಾಯ್ತಾ? ಈಗ ಕೇಳೋದಲ್ಲ ಸರಿ. ಆದರೆ ನೀವು ಕೊನೆಗೆ ತೋರಿಸ್ಬೇಕಾದ ಯಾವುದನ್ನು ನೀವು ಅದನ್ನೇ ತೋರಿಸ್ಬೇಕು. ಕೊನೆಗೆ ತೋರಿಸಲಿಲ್ಲ ಬರ್ಕೊಂಡ್ಬಿಟ್ರೆ ಬೋಧಬೇಕು ಅಷ್ಟೇ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಇತ್ಯಾರಭ್ಯ ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ ಪಂಚರಾತ್ರಸ್ಯೈವ ಪ್ರಾಮಾಣ್ಯ ಮುಕ್ತಂ ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಮೋಕ್ಷಧರ್ಮೇಶ್ವಪಿ. ಆಚಾರ್ಯ ಮಾತು ಬರ ಯಾಕೆ ಹಿಂದೆ ಮುಂದೆ ಗೊತ್ತಾಗಲ್ಲ. ಟೀಕಾರ ಬರೀತಾರೆ ಪಂಚರಾತ್ರ ಅಪ್ರಮಾಣ ಅಂತ ವಾದ ಮಾಡೋರಿದ್ದಾರೆ. ಅಲ್ಲ, ಇದು ಮೋಕ್ಷಧರ್ಮದ ವಾಕ್ಯ ಇವೆಲ್ಲ ಅಲ್ಲಿ ಬರುತ್ತೆ. ಇಲ್ಲಿ ಅದಕ್ಕೆ ಮಧ್ಯ ಪ್ರಶ್ನೆ ಹಾಕ್ಕೊಂಡ್ರು ಅಂದರೆ ಪಂಚರಾತ್ರ ಹೆಸರು ಬಂತಿದ್ರಲ್ಲಿ ಸಮಯಪಾದದಲ್ಲಿ ಬರೋ ವಿಚಾರ ಅದು. ಗೊತ್ತಾಯ್ತಾ? ಸಮಯಪಾದದಲ್ಲಿ ಬರೋ ವಿಚಾರ ಇಲ್ಲಿ ಯಾಕೆ ಹೇಳ್ತಾರೆ ಅಂದರೆ ಪಂಚರಾತ್ರ ಮೆನ್ಷನ್ ಮಾಡಿಬಿಟ್ರು. ಪ್ರಾಸಂಗಿಕ ಇದು ಹೇಳಿದ್ದು, ಅದನ್ನೇ ಮೇನ್ ಹೇಳಬಾರ್ದು. ಯಾಕೆಂದರೆ ಆ ವಿಷಯ ಅಲ್ಲ, ಇದು ಪ್ರಸಂಗ ಬಂತು ಅಂತ ಹೇಳಿದರು. ಪಂಚರಾತ್ರ ಹೇಳಿಬಿಟ್ರಲ್ಲ, ಅದು ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ ಅಂತ ಕೇಳಿದರೆ ಪ್ರಮಾಣ ಹೌದು ನೋಡು ಅಂತ ಕೊಟೇಶನ್ ಕೊಡ್ತಾರೆ. ಇತಿ ಉಳಿದ ಬಗ್ಗೆ ವಿವಾದ ಇಲ್ಲ, ಅದರಿಂದ ಹೇಳಲಿಲ್ಲ. ಹೋಗ್ತಾರೆ ಅವರು, ಜಾಸ್ತಿ ಹೋಗ್ತಾರೆ, ಭಾಳ ಜಾಸ್ತಿ ಹೋಗ್ತಾರೆ. ಡೂಪ್ಲಿಕೇಟ್ ಪಂಚರಾತ್ರ, ಡೂಪ್ಲಿಕೇಟ್ ಪಂಚರಾತ್ರ ಎಲ್ಲವಲ್ಲ, ಕೆಲವು. ಶಾಸ್ತ್ರಮ್ಯೋನಿ ಶಾಸ್ತ್ರಸ್ಯೈವ ಪ್ರಾಮಾಣ್ಯ ಮುಕ್ತಂ ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಮೋಕ್ಷಧರ್ಮೇಶ್ವಪಿ. ಮೋಕ್ಷ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಪಂಚರಾತ್ರ ಪ್ರಮಾಣ ಅಂಥೇಳಿ ಯಾವ ಮಹಾಭಾರತ ವಿಷಯ ಬಂದಿದೆಯೋ ಅದರಲ್ಲೇ ಪ್ರಮಾಣ ಅಂತ ಬಂದಿರೋದ್ರಿಂದ ಅದು ಅಪ್ರಮಾಣ ಅಲ್ಲ. ಹೇಳ್ತಾರೆ, ತಪ್ಪು ಹೇಳ್ತಾರೆ ಅಂತ ಅರ್ಥ. ಶಾಸ್ತ್ರಂ ಯೋನಿ ಪ್ರಮಾಣಮಸ್ಯೇತಿ ಶಾಸ್ತ್ರಯೋನಿ. ಆಚಾರ್ಯ ಸುಮ್ಮನೆ ಹಿಂದೆ ಏನು ಗೊತ್ತೇ ಆಗಲ್ಲ ನಮಗೆ. ಸಮಾಸ ವಿಗ್ರಹ ಬಿಡಿಸೋದು ಭಾಷ್ಯಕಾರರ ಕೆಲಸ ಅಲ್ಲ. ಆಚಾರ್ಯ ಬಿಡಿಸ್ತಿದ್ದಾರಲ್ಲ. ಯಾತಕ್ಕೆ ಅಂದರೆ
ಎಲ್ಲಿ ತಪ್ಪು ತೋರಿಸಿದ್ದಾರೆ ಈಗಾಗಲೇ ಖಂಡನೆ ಮಾಡಿದ್ರೆ ಸರಿ ಬಿಡಿಸ್ತೋ ಹೀಗೆ ಬಿಡಿಸ್ಬೇಕಾದ್ರೆ ಅವ್ರೇನು ಮಾಡಿದ್ರು ಬೇರೆಯವರು ಶಾಸ್ತ್ರಸ್ಯ ಯೋನಿ ಅಂತ ಬಿಡಿಸ್ಬಿಟ್ರು. ಶಾಸ್ತ್ರಸ್ಯ ಯೋನಿ ಅಂದ್ರೇನು? ಪರಮಾತ್ಮ ಭಾರಿ ಸರ್ವೋತ್ತಮ. ನೋಡಿ ಸಿಂಪಲ್ ಅರ್ಥ ಆಗುತ್ತೆ ನಿಮಗೆ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಯಾರು? ಜನ್ಮಾದ್ಯಸ್ಯ ಯತಃ. ಆ ಜನ್ಮಾದ್ಯ ಹೇಗೆ ಗೊತ್ತಾಗಬೇಕು? ಶಾಸ್ತ್ರ ಯೋನಿತ್ವ ಅಂತ ಹೇಳಿ. ಈ ಪ್ರಶ್ನೆ ಏನೀಗ? ಬ್ರಹ್ಮ ಜಿಜ್ಞಾಸ್ಯ ಮತ್ತು ಜಗಜ್ಜಗ ಕಾರಣ ಗೊತ್ತಾಗಲಿಕ್ಕೆ ಏನು ಬೇಕು ಅಂದರೆ ಶಾಸ್ತ್ರ ಬರೆದಿರುವುದರಿಂದ ಅಂತ ಹೇಳಿದರು. ಶಾಸ್ತ್ರ ಬರೆದಿರುವುದರಿಂದ. ಇಲ್ಲಿ ಪ್ರಶ್ನೆ ಅವ್ರಿಗೆ ಉತ್ತರ ಹೇಳ್ತಿರೋದೇನೀಗ? ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ತಾರೆ. ಅದಕ್ಕೇನು ಕಾರಣ ಕೊಡ್ತಾರೆ? ಶಾಸ್ತ್ರ ಬರೆದಿರುವುದರಿಂದ. ಶಾಸ್ತ್ರ ಬರೆಯೋದು ದೊಡ್ಡದು, ಜಗಜ್ಜನ್ಮಾದಿ ಕರ್ತೃತ್ವ ದೊಡ್ಡದು? ಅದೇ ದೊಡ್ಡದು. ಅರ್ಥ ಆಯ್ತಾ ಈಗ? ಅದು ಅವನ ಮನೆ ಅವಂದು, ಯಾಕೆ ರೂಮ್ ಅವಂದಾದ್ದರಿಂದ. ಅರ್ಥ ಆಯ್ತಾ ಈಗ? ರೂಮ್ ಅವಂದು ಮನೆ ಅವಂದಾದ್ರೆ ಕರೆಕ್ಟ್. ಅದು ರೂಮ್ ಅವಂದಾದ್ರೆ ಮನೆ ಯಾಕೆ ಅವಂದಾಗತ್ತೆ? ಅಪಾರ್ಟ್ಮೆಂಟ್ ಒಂದು ಅವನ ಇಡೀ ಹೋಲ್ಡರ್ ಅವನಾಗ್ತಾನ? ಅದಕ್ಕೆ ಮಾತ್ರ ಉಲ್ಟ ಪಲ್ಟ ಇದೆ. ಅಂದರೆ ಶಾಸ್ತ್ರಯೋನಿತ್ವ ದೊಡ್ಡದು, ಜಗಜ್ಜ ಅಲ್ಲತ್ತು ಅದೇ ದೊಡ್ಡದು. ಅದು ಕೊಡಬಾರ್ದು ಕಾರಣ. ಅದಕ್ಕೆ ಹಾಗೆ ಬಿಡಿಸ್ಬಾರ್ದು. ಹೇಗೆ ಬಿಡಿಸ್ಬೇಕು? ಶಾಸ್ತ್ರಂ ಯೋನಿ ಪ್ರಮಾಣಮಸ್ಯೈತಿ ಶಾಸ್ತ್ರಯೋನಿ ತತ್ವ ತತ್ಭಾವ ತಸ್ಯ ಭಾವ ಶಾಸ್ತ್ರಯೋನಿತ್ವಂ ಅಂತ ಬರುತ್ತೆ. ಅರ್ಥ ಏನು ಅಂದರೆ ಇದನ್ನೆಲ್ಲ ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂತು. ಶಾಸ್ತ್ರ ಓದು ಅಂತೇಳಿ ಇದು ಸುಲಭಾಯಿತು, ರೆಲವೆಂಟ್ ಆಯ್ತು. ಇದೆಲ್ಲ ನೋಡಿಬಿಟ್ರೆ ಎಷ್ಟು ಇದು ಭಾಷ್ಯ ಅಂತ ಇವತ್ತಿಗೂ ಬಿಟ್ಟಿಲ್ಲ, ಅವ್ರು ಹೇಳ್ತಾರೆ ಇರ್ತಾರೆ. ಇದನ್ನು ವ್ಯಾಸರಾಜ ವಿಷಯ ಇದು ಖಂಡ ವಿಶೇಷ ತೋರಿಸ್ತಾರೆ. ಇದನ್ನು ಆಚಾರ್ಯ ಹಿಟ್ ಮಾಡಿದ್ದಷ್ಟೇ. ಜಯತೀರ್ಥ ಎಕ್ಸ್ಪ್ಯಾಂಡ್ ಮಾಡಿದರು. ಫುಲ್ ಡೀಟೇಲ್ಸ್ ಅವ್ರಿಗೆ ಎಲ್ಲ ಭಾಷೆ ಯಾತಕ್ಕೆ ಹೇಳಿದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಅದನ್ನೆಲ್ಲ ಓದೋ ಅಲ್ಲಿದೆ ಇದು ಉತ್ತರ ಕೊಟ್ಟಿದ್ದಾರೆ, ತವಾಗ ಗೊತ್ತಾಗುತ್ತೆ. ಎಲ್ಲರೂ ಗೊತ್ತಾಗೋದಿಲ್ಲ. ಭಾಷ್ಯಕಾರರಷ್ಟು ಆ ಲೆವೆಲಲ್ಲೇ ಆಚಾರ ಬರೀತಿರೋದು. ಶಾಸ್ತ್ರ ಯೋನಿ ಪ್ರಮಾಣಂ ಶಾಸ್ತ್ರಂ ಯೋನಿ ಪ್ರಮಾಣಂ ಅಸ್ಯೈತಿ ಶಾಸ್ತ್ರ ಯೋನಿ. ಈ ರೀತಿ ಬಿಡಿಸ್ಬೇಕೆ ಹೊರತು ಯಾವ ರೀತಿ ಬಿಡಿಸ್ಬಾರ್ದು? ಶಾಸ್ತ್ರಕ್ಕೆ ಶಾಸ್ತ್ರ ಬರೆದವನು ಅನ್ನೋ ಕಾರಣ ಹೇಳೋದು. ಶಾಸ್ತ್ರಕ್ಕೆ ಯೋನಿ ಅಲ್ಲ, ಶಾಸ್ತ್ರವೇ ಯೋನಿ. ಯೋನಿ ಅಂದ್ರೇನು? ಸಾಧನ, ಕಾರಣ ತಿಳ್ಕೊಳ್ಳೋದು ಮುಖ್ಯ ಪ್ರಮಾಣ ಅಂತ ಅರ್ಥ. ಅಲ್ಲಿಗೆ ಅದು ನೈತಿ ಶಾಸ್ತ್ರ ಯೋನಿತ್ವಾಧಿಕರಣ ಮುಗಿಯುತ್ತೆ. ನಾಳೆ ಸಮನ್ವಯಾಧಿಕರಣ. ಇಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳು ಬರುತ್ತೆ. ಸರಿಯಾಗಿ ನೋಡ್ತಾ ಹೋದರೆ ಇಡೀ ಬ್ರಹ್ಮಸೂತ್ರ ಮನುಷ್ಯ ಏನೇನು ಪ್ರಶ್ನೆ ಕೇಳ್ಬಹುದೋ ಅಷ್ಟು ಪ್ರಶ್ನೆಗಳಿಗೂ ಉತ್ತರ ಸಿಗ 564 ಸೂತ್ರ ಎಲ್ಲ ವಿಷಯ ಸಿಕ್ಕಿಬಿಡುತ್ತೆ. ಇದು ಯಾವ್ದ? ಅದೇ ಪೂರಿ ಮಾಡಬೇಕೆ ಹೊರತು ಏನು ಮಾಡಬಾರ್ದು? ತತ್ಪುರುಷ ಮಾಡಬಾರ್ದು ಅಷ್ಟೇ.